ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸಿಂಧನೂರು ರಸ್ತೆಯಲ್ಲಿ ಇರುವಂತಹ ಅಂಕಲಿಮಠ ಶಾಖಾ ಮಠದಲ್ಲಿ ಶ್ರೀ ಶರಣಗೋಮರ್ ಶ್ರೀ ಮಲ್ಲಪ್ಪ ತಾತನವರ ಪುಣ್ಯ ಸ್ಮರಣೆ 32ನೇ ಜಾತ್ರಾ ಮಹೋತ್ಸವ ಶ್ರೀ ಗುರು ನಿರುಪಾದೀಶ್ವರರ ಪುರಾಣ ಪ್ರವಚನ 1556ನೇ ತುಲಾಭಾರ ಹಾಗೂ 8 ಜೋಡಿಗಳ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಮಠದ ಸೇವಾಕರ್ತರು ಆದ ಶ್ರೀಮತಿ ಎಸ್.ಆರ್. ಮುತ್ತಮ್ಮ, ದಿವಂಗತ ಎಸ್.ಆರ್. ರಂಗಪ್ಪ ಅವರ ಕುಟುಂಬದವರು ಶ್ರೀ ಅಂಕಲಿಮಠದ ಶ್ರೀ ವೀರಭದ್ರ ಮಹಾಸ್ವಾಮಿಗಳಿಗೆ 1556ನೇ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿದರು. ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅವರು ತಮ್ಮ ಆಶೀರ್ವಚನದಲ್ಲಿ ಲಿಂಗೈಕ್ಯ ಶ್ರೀ ಗುರು ಬಸವರಾಜ ಮಹಾಸ್ವಾಮಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಗೋಮರ್ ಶ್ರೀ ಮಲ್ಲಪ್ಪನವರು ಶರಣಾದರು. ಅಂತಹ ಶರಣರನ್ನ ಸ್ಮರಿಸುತ್ತಾ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ವಧುವರು ಇಂದಿನಿಂದ 2 ಜೀವಗಳು ಸೇರಿ ಒಂದೇ ಜೀವನವನ್ನ ನಡೆಸುವ ಮೂಲಕ ಶರಣರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಉತ್ತಮ ಜೀವನವನ್ನ ನಡೆಸಬೇಕು. ನಿಮ್ಮೆಲ್ಲರಿಗೂ ಮಲ್ಲಪ್ಪ ಶರಣರು ಒಳಿತು ಮಾಡಲಿ ಎಂದು ಹಾರೈಸಿದ್ರು. ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನುವಂಥದ್ದು ಪರಮ ಪೂಜ್ಯರ ಆಶೀರ್ವಾದ ಆಗಿದೆ ಅನ್ನುವಂಥದ್ದು. ಜೊತೆಗೆ ಎಲ್ಲರೂ ಸೇರ್ತಾರೆ, ಭಕ್ತಿಯಿಂದ ಗುರುಗಳ ತುಲಾಭಾರವನ್ನ ಮಾಡ್ತೇವೆ. ನಿಜವಾಗ್ಲೂ ಸಹ ಅವರ ಕೃಪಾಶೀರ್ವಾದಕ್ಕೆ ನಾವು ಏನಂತಂದ್ರೆ ನಾಣ್ಯ ಅಲ್ಲ, ಬಂಗಾರ ಅಲ್ಲ, ಮುತ್ತು ಅಲ್ಲ, ವಜ್ರ ಅಲ್ಲ, ಅವು ಯಾವಗಳಿಂದಲೂ ಸಹ ತುಲಾಭಾರ ಮಾಡಿದ್ರು ಸಹ ಇನ್ನು ನಮಗೆ ಋಣದಲ್ಲಿ ನಾವಿರ್ಬೇಕಾಗತ್ತೆ. ಹಾಗೆ ಅವರು ನಿತ್ಯವೂ ಸಹ ನೀಡುವಂತ ಧರ್ಮದ ಆಗ್ಲಿ, ಸಮಾಜದ ಕಾರ್ಯಗಳು ಆಗ್ಲಿ ಅನ್ನುವಂತ ಆಶಯಗಳನ್ನು ಹೇಳ್ತಾ ಪರಮ ಪೂಜ್ಯರ ಪಾದಗಳಿಗೆ ಶ್ರೀಗಳು ಆದ ಬಸವಭೂಷಣ ಶ್ರೀ ಅಮರಗುಂಡ ದೇವರು ಕುಮಾರಸ್ವಾಮಿಗಳು ನೂತನ ವಧುವರಿಗೆ ಆಶೀರ್ವದಿಸಿದ್ರು. 11 ದಿನಗಳ ಕಾಲ ನಡೆದ ಪುರಾಣ ಪ್ರವಚನ ಕಾರ್ಯದಲ್ಲಿ ಭಾಗಿಯಾಗಿದ್ದ ನಂತಾಪುರದ ಬಸವರಾಜ ಶಾಸ್ತ್ರಿಗಳು, ಅಮರೇಶ್ ಗವಾಯಿಗಳು, ಕೃಷ್ಣಪ್ಪ ತಬಲಾ ಸಾತ್ ಅವರನ್ನ ಸನ್ಮಾನಿಸಲಾಗಿದೆ. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಕರಿಬಸಪ್ಪ, ಮುಖಂಡರು ಆದ ಬಿಎಂ ಸತೀಶ್, ಡಾಕ್ಟರ್ ಕೊಡ್ಲೆ ಮಲ್ಲಿಕಾರ್ಜುನ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.